ಕೇದಾರ್ನಾಥ್ ಯಾತ್ರೆಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ವಿಜಯಪುರ ರೈಲ್ವೆ ಸ್ಟೇಷನಿಂದ. ಶನಿವಾರ ಬೆಳಗ್ಗೆ 6 ಗಂಟೆಗೆ ರೈಲ್ವೆ ಸ್ಟೇಷನ್ ಬಿಟ್ಟ ಟ್ರೈನು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹಜರತ್ ನಿಜಾಮುದ್ದೀನ್ ಸ್ಟೇಷನ್ನ ತಲುಪಿತು. ಅಲ್ಲಿಂದ ಸ್ವಲ್ಪ ದೆಹಲಿಯಲ್ಲಿ ಸುತ್ತಾಡಿಕೊಂಡು ನಂತರ ಹರಿದ್ವಾರದಿಂದ ಋಷಿಕೇಶಿಂದ ಡೈರೆಕ್ಟಾಗಿ ಸೋನ್ಪ್ರಯಾಗ್ಗೆ ಹೊರಟ್ವಿ. ಸೋನ್ಪ್ರಯಾಗದಿಂದ ಗೌರಿಕುಂಡ್ ಹೋಗಿ ಗೌರಿಕುಂಡಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೆ ಗೌರಿಕುಂಡ್ ಹೋಗ್ಬೇಕಂದ್ರೆ ಇಲ್ಲಿ ತುಂಬ ರಶ್ ಇರೋದ್ರಿಂದ ಗಾಡಿ ಯಾವುದೂ ಬೇಗನೆ ಸಿಗಲಿಲ್ಲ. ಸೊ ಹೀಗಾಗಿ ನಾನೊಂದು ಸ್ವಲ್ಪ ಇಲ್ಲಿ ಒದ್ದಾಡಬೇಕಾಗಿತ್ತು. ಅದನ್ನು ನಿಮ್ಮ ಮುಂದೆ ನೋಡ್ತೀರಾ. ಆಯಿತು, ತುಂಬ ತಿರುಗಾಡ್ತಾರೆ, ಯಾರು ಗಾಡಿ ಭಯ್ಯ ಏಕೆ ಆದ್ಮಿ ಇಲ್ಲಿ ನೋಡಿ ಮುತ್ತೆ ಮೂವರೊಂದನ್ನು ಬಿಡ್ತಾ ಇಲ್ಲ. ತುಂಬ ಗಾಡಿ ಬರುತ್ತೆ, ಸುಮಾರು ಏನಿಲ್ಲ ಅಂದ್ರೆ ಒಂದು 500 ಮೇಲೆ ಗಾಡಿ ಇದ್ದಾವೆ. ಆದರೆ ಇಲ್ಲಿಗೆ ಇವಾಗ ಬರ್ತಿರ್ತಕ್ಕಂಥ ಏನು ಪ್ರವಾಸಿಗರು ಇದ್ದಾರಲ್ಲ ಅವ್ರನ್ನ ಮೇಂಟೈನ್ ಮಾಡೋದು ಇಷ್ಟು ಗಾಡಿಗೆ ಆಗ್ತಾ ಇಲ್ಲ. ಭಯ ಏಕೆ ಭಯ ಮೇರೆ ಏಕೆ ನೋಡಿ, ಯಾರು ಕರ್ಕೊಂತಾನೆ ಇಲ್ಲ, ಒಬ್ಬನೇ ಇದ್ದೀನಿ ಅಂತ ಹೇಳಿದ್ರು. ಇಲ್ಲಿ 3 ಜನ ಇದ್ದೀನಿ ಅಂತ ಹೇಳಿ ಹೋಗ್ತಿದ್ದಾರೆ. ಕೊನೆಗೂ ಗಾಡಿ ಸಿಕ್ತು. ಗಾಡಿಯಲ್ಲಿ ಕೂತ್ಕೊಂಡು ನಾನು ಗೌರಿಕುಂಡ್ಗೆ ಹೊರಟೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಗೌರಿಕುಂಡ. ನಾವು ಆಗಲೇ ಸೋನ್ಪ್ರಯಾಗದಿಂದ ಗಾಡಿಗೆ ಹತ್ಕೊಂಡು ಇವಾಗ ಗೌರಿಕುಂಡ ತಲುಪಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಅದು ಪಕ್ಕದಲ್ಲಿ ನದಿ ಇದೆ. ಆ ನದಿ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಪಕ್ಕದಲ್ಲಿ ನದಿ ಹರಿಯುತ್ತಲ್ಲ, ಇಲ್ಲೊಂದು ಜಾಗ ಇದೆ. ಆ ಜಾಗದಲ್ಲಿ ಬಿಸಿ ನೀರು ಬರುತ್ತೆ. ಅದು ಹೆಂಗೆ ಅಂತ ಇನ್ನೂಕ್ಕೂ ಗೊತ್ತಾಗ್ತಾ ಇಲ್ಲ. ಆ ನದಿ ಪಕ್ಕದಲ್ಲೇ ಒಂದು ಬಿಸಿ ನೀರಿನ ಕೊಳ ಇದೆ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಮಂದಿರ, ಅಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿ ಬಿಸಿ ನೀರು ಬರುತ್ತೆ, ಎಲ್ಲರೂ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಆ ಬಿಸಿನೀರು ಹೆಂಗೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾವು ವಿಡಿಯೋದಲ್ಲಿ ನೋಡ್ತೀವಲ್ಲ ಯೂಟ್ಯೂಬಲ್ಲಿ, ಕೇದಾರ್ನಾಥದ ಬಗ್ಗೆ ವಿಡಿಯೋ ಹಾಕ್ತಾರಲ್ಲ, ಅದನ್ನು ನೋಡ್ಕೊಂಡು ಯಾರು ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ತುಂಬಾ ರಶ್ ಇರುತ್ತೆ. ಜನ ಹೆಂಗೆ ಬರ್ತಾರಂದರೆ ಹೇಳೋಕ್ಕಾಗೋದಿಲ್ಲ. ಇರುವೆ ಸಾಲಲ್ಲಿ ಒಂದು ಸ್ವಲ್ಪ ಜಾಗ ಅದು ಕಾಣ್ಬೋದು, ಒಂದು ಇರುವೆ ಆದಮೇಲೆ ಇನ್ನೊಂದು ಸ್ವಲ್ಪ ಇದಕ್ಕೆ. ಆದರೆ ಇಲ್ಲಿ ಜನ ಹೆಂಗೆ ಹೋಗ್ತಾರಂದರೆ, ನೀವು ಹೋಗೋದೇ ಬೇಡ, ನಿಂತರೆ ಸಾಕು, ನಿಮ್ಮನ್ನು ದಬ್ಕೊಂಡು ಹೋಗಿಬಿಡ್ತಾರೆ ಮುಂದಕ್ಕೆ, ನಡೀರಿ ಅಂತಂದು. ಅಷ್ಟು ಜನ ಇದ್ದಾರೆ ಇಲ್ಲಿ. ಕೇದಾರ್ನಾಥ್ ದರ್ಶನ ಯಾತ್ರಾ ಏನು ಪ್ರಾರಂಭಿಸ್ತಾರಲ್ಲ, ಅವರು ಈ ಗೌರಿಕುಂಡದಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಸ್ನಾನ ಮಾಡಿಕೊಂಡು ಕೇದಾರ್ನಾಥ್ ಯಾತ್ರಾನ ಸ್ಟಾರ್ಟ್ ಮಾಡ್ತಾರೆ. ಈ ಬಿಸಿನೀರಾಗಿ ಸ್ನಾನ ಮಾಡಿದ್ರೆ ಆರಾಮ್ಸೆ ಮೈ ಹಗುರಾಗುತ್ತೆ. ಮತ್ತು ಕೇದಾರ್ನಾಥ್ ಯಾತ್ರೆಗೆ ಹೋಗಿ ಬರೋರು ಈ ಬಿಸಿನೀರಲ್ಲಿ ಸ್ನಾನ ಮಾಡಿ ಮೈ ಹಗುರು ಮಾಡ್ಕೊತಾರಂತ ಇಲ್ಲಿ ಯಾರೋ ಒಬ್ಬ ಅಣ್ಣ ಸಿಕ್ಕಿದ್ರು, ಅವ್ರು ಹೇಳಿದ್ರು, ನಾನು ಕನ್ನಡದವರು. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಟು ಹಿಸ್ ಚಾನಲ್. ಇಲ್ಲಿಂದ ನನ್ನ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಇದು ಕೇದಾರ್ನಾಥ ಯಾತ್ರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಇದನ್ನು ನಾನು ಟ್ರಕ್ ಅಂತ ಕರೆಯಲ್ಲ, ಯಾಕಂದರೆ ಇದು ನನ್ನ ಕನಸು. ನಾನು ಇದನ್ನು ನನ್ನ ಕನಸು ಅಂತಲೇ ಕರಿತೀನಿ. ನನ್ನ ಕನಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಟ್ರಕ್ ಸ್ಟಾರ್ಟ್ ಆಗಿ 3 ಕಿಲೋಮೀಟ್ರ್ ಆಯಿತು. 3 ಕಿಲೋಮೀಟ್ರ್ ಮೇಲಿಂದ ಬೆಟ್ಟ ಹತ್ಕೊಂಬಂದು ತುಂಬ ಸುಸ್ತಾಗಿಬಿಟ್ಟಿದೆ. ಆದರೆ ಈ ಸುಸ್ತನ್ನು ಕಡಿಮೆ ಮಾಡೋಕ್ಕೆ ಒಂದು ಎನರ್ಜಿ ಏನಂದರೆ, ಇಲ್ಲಿಂದ ನಾವೇನು ಕೇದಾರ್ನಾಥ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆ ದೇವಸ್ಥಾನ ಹಿಂದೆ ಇರೋ ಏನಂದರೆ ಹಿಮಾಲಯ ಐಸ್ ಅದು ಕಾಣುತ್ತೆ. ಅದು ಎಷ್ಟು ಚಂದ ಕಾಣುತ್ತೆ ಅಂದರೆ, ಇಲ್ಲಿ ಸುಸ್ತಾಗೈತೆ ಅಥವಾ ಕೂತ್ಕೋಬೇಕು ಅನ್ನೋರಿಗೆಲ್ಲ ಈ ಮೌಂಟೇನ್ ಅದನ್ನು ನೋಡಿದರೆ, ಹಿಮಾಲಯ ನೋಡಿದರೆ ಎಲ್ಲರಿಗೂ ಒಂದು ಉತ್ಸಾಹ, ಹೊಸ ಚೈತನ್ಯ ಬರುತ್ತೆ. ಅದು ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ತಿದ್ದೀರಲ್ಲ, ಇದು ಹಿಮಾಲಯ ಅಂದರೆ ಕೈಲಾಸ. ಏನು ಕೇದಾರ್ನಾಥ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಹಿಂದ್ಗಡೆ ಇರೋ ಹಿಮಾಲಯ ಇಲ್ಲಿ ನಮ್ಗೆ ಕಾಣುತ್ತೆ. ಇದನ್ನು ನೋಡಿದ ಮೇಲೆ ನಮಗೆ ಹೊಸ ಚೈತನ್ಯ, ಅಥವಾ ಇನ್ನೂ ನಡಿಬೇಕು, ಅದನ್ನು ನೋಡಬೇಕು, ಅದ್ರ ಹತ್ರ ಹೋಗಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ. ಸೊ ಹಿಂಗಾಗಿ ನಾನು ಮತ್ತೆ ಟ್ರಕ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ಟ್ರಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದೊಂದು ನೆನಪಿಟ್ಕೊಳ್ಳಿ, ಒಂದು ಬಡಿಗೆ, ಒಂದು ನೀರಿನ ಬಾಟಲ್. ಟ್ರಕ್ ಮಾಡೋರಿಗೆ ತುಂಬ ಅವಶ್ಯಕ. ಇಲ್ಲಿ ನೋಡಿ, ಪಕ್ಕದಲ್ಲಿ ಕುದುರೆ ನಿಂತಿದೆ. ಇಲ್ಲಿ ಮತ್ತೊಂದು ಕುದುರೆ ಹೋಗ್ತಿದೆ. ಅಲ್ಲಿ ಜನ ಬರ್ತಿದ್ದಾರೆ. ಎಷ್ಟೊಂದು ಇಕ್ಕಟ್ಟಾದ ಜಾಗ ಕೇದಾರ್ನಾಥ ಅಂದರೆ, ಸ್ವಲ್ಪ ಏನಾರು ಆದರೆ ಕುದುರೆ ಒದಿಬೋದು, ಅಥವಾ ಕುದುರೆ ಲದ್ದಿ ಮೇಲೆ ಕಾಲಿಟ್ಟು ಜಾರಿ ಬೀಳ್ಬೋದು. ಸ್ವಲ್ಪ ಹುಷಾರಾಗಿ ಟ್ರಕ್ ಮಾಡೋರು ಹುಷಾರಾಗಿ ಬನ್ನಿ. ಇದೇ ಫಸ್ಟ್ ಟೈಮ್ ನಾನು ಟ್ರಕ್ ಮಾಡ್ತಿರೋದು. ಸುಮಾರು ಒಂದು 5 ಕಿಲೋಮೀಟ್ರ್ ಆಯ್ತು ನಾನು ಟ್ರಕ್ ಮಾಡ್ತಾ. ತುಂಬ ಸೆಕೆ ಆಗ್ತಿದೆ. ಎಷ್ಟರ ಮಟ್ಟಿಗೆ ಸೆಕೆ ಆಗ್ತಿದೆ ಅಂದರೆ, ಬಾಡಿ ಪೂರಾ ಎಲ್ಲೆಲ್ಲಿ ನೀರು ಹೋಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ಅಷ್ಟರ ಮಟ್ಟಿಗೆ ಸೆಕೆ ಆಗ್ತಿದೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಸೆಕೆ ಆಗ್ತಿದೆ ಅಂತ ಅಂದ್ಬಿಟ್ಟು. ಈಗ ಈ ಜರ್ಕಿನ್ ಸಹ ತೆಗೆದಿದ್ದೀನಿ, ಸೆಕೆ ಆಗ್ತಿದೆ ಅಂತ. ಇವಾಗ ಅನಿಸ್ತಾ ಇದೆ ನಾ ಈ ಜರ್ಕಿನ್ ಹಾಕೋಬೇಕಂತ. ಯಾಕಂದರೆ ಅಷ್ಟೊಂದು ಏನಿದೆ, ತುಂಬ ತಣ್ಣಗಿರೋ ಗಾಳಿ ಐತಿ, ಅಷ್ಟೊಂದು ಕೋಲ್ಡ್ ಆಗ್ತೈತಿ. ಆಲ್ಮೋಸ್ಟ್ ಒಂದು 12 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ
ಕೇದಾರ್ನಾಥ 11 ಕಿಲೋಮೀಟರ್ ಇದೆ. ಇಲ್ಲಿ ತೋರಿಸ್ತಿದೆ ಕೇದಾರ್ನಾಥ 11 ಕಿಲೋಮೀಟರ್ ಅಂತ. ಹಂಗೆ ಒಂದು ಸೂಪರ್ ಆಗಿರೋ ವ್ಯೂ ಇದೆ, ತೋರಿಸ್ತೀನಿ. ಮೇಲ್ಗಡೆಯಿಂದ ನೀರು ಬೀಳ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಗಡೆಯಿಂದ ನೀರು ಬೀಳ್ತಿದೆ, ಆಕಾಶದಿಂದ ನೀರು ಬೀಳ್ತಿದೆ. ನೋಡ್ತಿರೋದೆಲ್ಲ ಕೇದಾರ್ನಾಥ್ ದರ್ಶನಕ್ಕೆ ಹೋಗೋವ್ರಿಗೆ ಈ ಪ್ರಕೃತಿ ಏನಿದೆ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿ ಇವ್ರಿಗೆ ಆರಾಮ್ಸೆ ಗಾಳಿ ಒದಗಿಸ್ತಿದೆ. ಈ ಪ್ರಕೃತಿ ನೋಡ್ರಿ, ಗಂಗಾ ನದಿಯ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಬಿಟ್ಟು ಹೋಗೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಯಾಕಂದರೆ ನೀವೆಲ್ಲಿ ನೋಡ್ತಿದ್ದಾರಲ್ಲ, ಅದು ಅಲ್ಲಿ ನಾವು ಹೋಗಬೇಕಾದದ್ದು. ಅಲ್ಲಿ ಕೆಲವೊಂದಿಷ್ಟು ಮನೆಗಳು ಕಾಣ್ತಿದಾವೆ ನೋಡ್ರಿ, ಅಲ್ಲಿಂದ ಹೋಗ್ಬೇಕು. ಯಾಕಂದರೆ ಅಲ್ಲಿ ಇಲ್ಲಾದ ಹಿಂಗಾದ್ರೂ ಹೋಗ್ಬೇಕು. ಈಗ ಇಲ್ಲಿ ಜನ ಹತ್ತಿದ್ದಾರೆ, ಇಲ್ಲಿಂದ ಹೋಗಬೇಕು. ಹಿಂಗಾಗಿ ಹೊಟ್ಟೆ ಭಾಳ ಹಸ್ಬಿಟ್ಟದ, ಏನೂ ಊಟನೇ ಮಾಡಿಲ್ಲ. ಸೊ ಹಿಂಗಾಗಿ ನಾ ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ನಕ್ಕೆ ಬಂದೀನಿ. ಮ್ಯಾಗಿ ಮಾಡಿಕೊಂಡು ತಿಂದ ಮ್ಯಾಗ ವಾಪಸ್ ಹೋಗೋಮ. ಸ್ಟವ್ ಹಚ್ಚಿ ಮ್ಯಾಗಿ ಮಾಡೋಕ್ಕೆ ರೆಡಿ ಮಾಡಿದೆ. ಆದರೆ ಮ್ಯಾಗಿ 2 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. 5 ನಿಮಿಷ ಆದರೂ ಇನ್ನೂ ಮ್ಯಾಗಿ ಕುದ್ದೇ ಇರಲಿಲ್ಲ. ಸುತ್ತ ನೋಡಿದೆ, ಬೆಟ್ಟ, ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಮೇಲ್ಗಡೆ ಮೋಡ ಇತ್ತು. ನದಿ ಅಂತೂ ತುಂಬ ರಭಸವಾಗಿ ಹರಿತಾ ಇತ್ತು. ಆ ಸೌಂಡ್ ಕೇಳಿದ್ರೆ ಅಲ್ಲಿಂದ ಎದ್ದು ಹೋಗಬೇಕು ಅಂತ ಇತ್ತು. ಆದರೆ ಏನು ಮಾಡೋದು, ಹೊಟ್ಟೆ ಹಸ್ತಾ ಇತ್ತು. ಆ ಪ್ರಕೃತಿನ ಸವಿಯೋಣ, ಅಲ್ಲಿಂದ ಮ್ಯಾಗಿ ತಿನ್ನೋಣ ಅಂತಂದು ಅನ್ನೋಷ್ಟರಲ್ಲಿ ಮ್ಯಾಗಿ ರೆಡಿ ಆಯಿತು. ಆ ಕಡೆ ಈ ಕಡೆ ಓಡಾಡ್ತಾ ಒಂದು ಕಡೆ ಕೂತ್ಕೊಂಡು ಮ್ಯಾಗಿ ತಿಂತಾಯಿದ್ದೆ. ಆ ರಭಸದಿಂದ ಹರಿಯೋ ಸೌಂಡು ಮತ್ತು ಮೇಲ್ಗಡೆ ಇರೋ ಮೋಡ, ಬಿಸಿ ಬಿಸಿ ಮ್ಯಾಗಿ ಒಂಥರ ನೆಮ್ಮದಿ ಕೊಡ್ತು. ಮ್ಯಾಗಿ ತಿನ್ನೋದನ್ನ ಮುಗಿಸಿ ಅಲ್ಲಿಂದ ಮತ್ತೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದೆ. ಮೇಲೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಗಿದ್ದು ಮೇಲ್ಗಡೆ ಮೋಡ ತುಂಬ್ಕೊತಾ ಇದೆ ಅಂತ. ಆ ಮೋಡ ಹೆಂಗೆ ಕಾಣ್ತಾ ಇದೆ ಅಂತ ಬನ್ನಿ ನೋಡೋಣ. ನೋಡಿ ಎಷ್ಟು ಮಂಜು ಬಿದ್ದಿದೆ ಅಂದರೆ ಇಲ್ಲಿ ಹೋಗ್ತಿದಾರಲ್ಲ, ಅದೇ ಇಲ್ಲಿ ಹೋಗ್ತಿದ್ದಾರೆ. ಒಂದು ಸ್ವಲ್ಪ ಜೂಮ್ ಮಾಡಿದರೆ ಕಾಣಿಸ್ತಾರೆ ಇವರು. ಪೂರ್ತಿಯಾಗಿ ಮಂಜಲ್ಲಿ ಇದಾಗಿಬಿಟ್ಟಿದೆ. ಇದು ಎಷ್ಟಿದೆ ಅಂದರೆ ಕೆಳಗಡೆ ಸುಮಾರು ಅರ್ಧ ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಇದೆ. ಬಟ್ ನಮ್ಗೆ ಇವಾಗ ಏನೇನು ಕಾಣಿಸ್ತಾ ಇಲ್ಲ, ಯಾಕಂದರೆ ಪೂರ್ತಿಯಾಗಿ ಮಂಜು ಆವರಿಸ್ಕೊಂಡ್ಬಿಟ್ಟಿದೆ. ಪೂರ್ತಿಯಾಗಿ ನೋಡಿ ಅಲ್ಲಿ ಫಾಗ್ ಹೆಂಗೆ ಹೋಗ್ತಾ ಇದೆ, ಪೂರ್ತಿಯಾಗಿ. ಅಮ್ಮ ದೂರದ ಬೆಟ್ಟ ದುಂಡಗೆ ಅಂತ ಹೇಳ್ತಾರೆ. ದೂರದಿಂದ ಯಾವುದೇ ಬೆಟ್ಟ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣುತ್ತೆ. ಆದರೆ ಬೆಟ್ಟ ಹತ್ಬೇಕಾದ್ರೆ ಗೊತ್ತಾಗೋದು ಆ ಬೆಟ್ಟ ಎಷ್ಟು ದೊಡ್ಡದಾಗಿದೆ ಅಂತ. ನನಗೂ ಇಲ್ಲಿ ಆ ಅನುಭವ ಆಯಿತು. ಆ ಬೆಟ್ಟದ ಮೇಲಿಂದ ನೋಡಿದರೆ ಒಳ್ಳೆ ಪ್ರಕೃತಿ ಕಾಣ್ತಾ ಇತ್ತು. ಆ ಬೆಟ್ಟಗಳ ಮಧ್ಯದಲ್ಲಿ ಮೋಡ, ಬಿಳಿ ಮೋಡ ಹಾಗೂ ಹನಿ ಹನಿ ಬರ್ತಿರೋ ಮಳೆ. ಏನೋ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಒಂಥರ ಉತ್ಸಾಹ ಸಿಗ್ತಾ ಇತ್ತು. ಅಲ್ಲಿಂದ ನಾನು ಹೊರಟೆ. ಫೈನಲಿ ನನ್ನ ಕನಸಿನ ಡ್ರೀಮ್ಗೆ ನಾನಿವತ್ತು ಬಂದಿದ್ದೀನಿ. ನಾನು ಟ್ರೆಕ್ ಮಾಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾನು ಕೇದಾರ್ನಾಥ್ ದೇವಸ್ಥಾನ ತಲುಪೋಕೆ ರಾತ್ರಿ 9 ಗಂಟೆ ಆಯಿತು. 9 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿದಿತ್ತು. ಅಲ್ಲಿ ಇನ್ನೂ 1 ಅವರ್ ಮಾತ್ರ ಬಾಕಿ ಇತ್ತು, ಅಂದರೆ ದೇವಸ್ಥಾನ ಮುಚ್ಚೋಕ್ಕೆ. ಲೈನಲ್ಲಿ ತುಂಬ ಜನ ಇರೋದ್ರಿಂದ ನಾನು ದರ್ಶನ ಪಡೆಯೋಕ್ಕಾಗಲಿಲ್ಲ. ಮುಂದೆ ಏನಾಯಿತು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಹರ ಹರ ಮಹಾದೇವ್.